ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಹಾರ್ವೆಸ್ಟ್ನ ತೋರಿಸ್ತೀನಿ. ಹಾಗೆಯೇ ರೇರ್ ವೆರೈಟಿ ಪ್ಲ್ಯಾಂಟ್ಸ್ನ ನಾನು ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹಾರ್ವೆಸ್ಟ್ ಹಾಗೆ ರಿಪೋರ್ಟಿಂಗ್ ಮಾಡಿದ್ದೀನಿ. ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಕಡೆ ತನಕ ನೋಡ್ತಿದ್ದೀರಲ್ಲ, ಇದು ಪರ್ಪಲ್ ಬೀನ್ಸ್. ನನಗೆ HG ಹ್ಯಾಪಿ ಗಾರ್ಡನರ್ಸ್ ಟೀಮಿಂದ ನನಗೆ ಸೀಡ್ಸ್ ಕಳಿಸಿದ್ರು. ಅವರು ಕಳಿಸಿದಂಥ ಸೀಡ್ಸ್ನ ಹಾಕಿ ನಾನು ಬೆಳೆಸಿದ್ದೆ. ಸೊ ಒಂದು ಕಾಯಿನ ಹಾಗೆ ಬಿಟ್ಟಿದ್ದೀನಿ ಸೀಡ್ಸ್ಗೋಸ್ಕರ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಿದೆ ಅಂತ. ಸೊ ಹೀಗೆ ನಾವು ಸೀಡ್ಸ್ನ ಕೂಡ ಸೇವ್ ಮಾಡ್ಕೋಬೇಕು. ಆಗಲೇ ನಾವು ಮತ್ತೆ ಸೀಡ್ಸ್ ಬೇರೆಯವ್ರ ಹತ್ರ ಕೇಳಿದೆ ನಮ್ಮ ಗಾರ್ಡನಿಂದ ಬರುವ ಸೀಡ್ಸಲ್ಲೇ ನಾವು ಮತ್ತೆ ಹಾಕ್ಕೋಬೋದು. ಇದು ಕಾಕರ ಹಾಗಲಕಾಯಿ ಸೀಡ್ಸ್. ಇದನ್ನು ನಾನು ತೊಂಡೆಕಾಯಿ ಗಿಡ ಹಾಕಿದ್ನಲ್ಲ, ಗಿಡ ಅಂದರೆ ನಾನು ಸ್ಟೆಮ್ ಕಟ್ಟಿಂಗ್ನ ನಟ್ಟಿದ್ನಲ್ಲ, ಆ ಕಂಟೈನರಲ್ಲಿ ನಡ್ತಿದ್ದೀನಿ. ಯಾಕೆ ಅಂದರೆ ಅದು ಹೂವು ಬಿಡ್ತಿದೆ ಬಟ್ ಕಾಯಿ ನಿಲ್ತಿಲ್ಲ. ಅದಕ್ಕೇ ಕಾಕರ ಅಂದರೆ ಹಾಗಲಕಾಯಿ ಸೀಡ್ಸ್ನ ನಟ್ಟಿದ್ರೆ ಅದರಿಂದ ಬರುವಂಥ ಪೋಷಕಾಂಶದಿಂದ ಅದು ನಿಲ್ಲುತ್ತೆ ಕಾಯಿ ಅಂತ ಯಾರೋ ಹೇಳಿದ್ರು. ಸೊ ಟ್ರೈ ಮಾಡ್ತಿದ್ದೀನಿ. ಇದು ನೋಡ್ತಿದ್ರಲ್ಲ, ಇದು ಡಬಲ್ ಬೀನ್ಸ್ ಸೀಡ್ಸ್ನ ಅಲ್ಲಲ್ಲಿ ಒಂದೊಂದು ಹಾಕಿದ್ದೀನಿ. ಒಂದು 4 ಸೀಡ್ಸ್ನ ನಾನೀಗ ಸೋ ಮಾಡಿದ್ದೀನಿ. ಸೊ ಹೀಗೆ ಎಲ್ಲಿ ಜಾಗ ಇರೋದೋ ಅಲ್ಲೆಲ್ಲ ಕೂಡ ನಾನು ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು, ಇದು ನಾನು ಲಾಸ್ಟ್ ಟೈಮ್ ಹಾಕಿದ್ದೆ ಅಲ್ಲ, ಆ ಗಿಡಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನಾವು ಯಾವುದೇ ಗಿಡ ಆದರೂ ಅಷ್ಟೇ ದೊಡ್ಡ ಲೀವ್ಸ್ ಬಂದಮೇಲೆ ಕೆಳಗಡೆ 1-2 ಅಡಿ ತನಕ ಲೀವ್ಸ್ನೆಲ್ಲ ತೆಗೆದುಬಿಡಬೇಕು. ಆಗ ಬೇರಿಗೆ ಗಾಳಿ ಚೆನ್ನಾಗಿ ಆಡುತ್ತೆ. ಗಾಳಿ ಚೆನ್ನಾಗಿ ಆಡೋದ್ರಿಂದ ಗಿಡಗಳು ಆರೋಗ್ಯವಾಗಿ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ನಾನಿಲ್ಲಿ ಟೊಮೆಟೊ ಗಿಡಕ್ಕೆ ಎಲ್ಲ ಗಿಡಕ್ಕೂ ಕೂಡ ಆಲ್ಮೋಸ್ಟು ಲೀವ್ಸ್ ಎಲ್ಲ ತೆಗಿತಿದ್ದೀನಿ. ಇದು ನೋಡಿದ್ರಲ್ಲ, ಡಿಸೆಂಬರ್ ಫ್ಲವರ್ಸ್ ಅಂತ ಕರೀತಾರೆ. ಇದು ಸ್ಫಟಿಕ ಹೂವು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ. ಇದು ಡಬಲ್ ಕಲರ್ ಇರುತ್ತೆ, ವೈಟ್ ಮತ್ತು ಪರ್ಪಲ್ ಕಲರ್ ಮಿಕ್ಸ್ಡ್ ಇರೋದು. ಸೊ ಇವತ್ತು ಸ್ವಲ್ಪ ಹೂವು ಒಂದು 10-12 ಹೂವು ಇತ್ತು. ಸೊ ಜಾಸ್ತಿ ಇತ್ತಲ್ಲ ಅಂತ ವಿಡಿಯೋ ಕೂಡ ಮಾಡಿದ್ದೆ ಹಾರ್ವೆಸ್ಟ್ ಮಾಡುವಾಗ. ನೋಡಿದ್ರೆ ಅಲ್ಲ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇದು ಕಟ್ಟಿಂಗಿಂದ ಈಸಿಯಾಗಿ ಬರುತ್ತೆ. ನಾನು ಲಾಸ್ಟ್ ಟೈಮು CTG ಮೀಟಿಗೆ ಹೋದಾಗ ಯಾರೋ ಒಬ್ಬರು ಕಟ್ಟಿಂಗ್ ಕೊಟ್ಟಿದ್ದರು. ಅವರಿಗೆ ತುಂಬಾ ಥ್ಯಾಂಕ್ಸ್. ಜಸ್ಟ್ ಒಂದು ಚಿಕ್ಕ ಕಟ್ಟಿಂಗಿಂದ ನಾನು ಇದನ್ನು ಬೆಳೆಸಿದ್ದು. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಪುದೀನ ನಾವು ಮನೆಗೆ ಅಂತ ತೊಗೊಂಡು ಬರ್ತೀವಿ ಅಲ್ಲ ಮಾರ್ಕೆಟಿಂದ, ಆ ನಾನು ಪುದೀನ ಎಲ್ಲ ತೊಗೊಂಡು ಸ್ಟೆಮ್ಸ್ನ ಮಾತ್ರ ನಟ್ಟಿದ್ದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಪುದೀನ ಅವಶ್ಯಕತೆ ಇದ್ದರೂ ಇಲ್ಲದೇ ಇದ್ದರೂ ಈ ಥರ ಬೆಳೆದ ಮೇಲೆ ನಾವು ಹಾರ್ವೆಸ್ಟ್ ಮಾಡ್ತಾ ಇರಬೇಕು. ನಾವು ಎಷ್ಟು ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಪುದೀನ ಬೆಳೆಯುತ್ತೆ. ಸೊ ಅದರಿಂದ ಇಲ್ಲಿ ಇದ್ದಿದ್ದು 2 ಸ್ಟೆಮ್ಮಲ್ಲಿ ಪುದೀನ ಅಷ್ಟೇ. ಬಟ್ ಆದರೂ ಕೂಡ ನಾನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಮತ್ತೆ ನಮಗೆ ಚೆನ್ನಾಗಿ ಗ್ರೋತ್ ಇರಬೇಕು ಅಂತಂದರೆ ಈ ರೀತಿ ಹಾರ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ನೋಡಿದ್ರಿ ಅಲ್ಲ, ಪುದೀನ ಹೇಗೆ ಬೆಳೆಸಬೇಕು, ಹೇಗೆ 2 ರೀತಿಯಲ್ಲಿ ಮನೆಯಲ್ಲೇ ನಾವು ಈಸಿಯಾಗಿ ಪುದೀನನ ಹೇಗೆ ಬೆಳೆಸ್ಬೋದು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೀಸ್ ವಿಡಿಯೋನ ಒಂದು ಸತಿ ನೋಡಿದ್ರಲ್ಲ, ಇದು 1 ದಿನ ಹಾರ್ವೆಸ್ಟ್ ಮಾಡಿದ್ದಂಥದ್ದು ಹೂವು ಮತ್ತು ಪುದೀನ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ ಇನ್ನೊಂದು ಸತಿ ಕೂಡ ಸೇಮ್ ಹೂವು ಹಾಗೆ ಇನ್ನೂ ಸ್ವಲ್ಪ ಏನಾದರೂ ಇದ್ದರೆ ಎಲ್ಲದೂ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಏನೇನು ಕೆಲಸ ಮಾಡ್ತಿದ್ದೀನಿ, ಈವನ್ ಹಾರ್ವೆಸ್ಟ್ ಆಗಿರ್ಬೋದು, ಯಾವುದಾದ್ರು ಗಿಡ ನಡೋದಾಗಿರ್ಬೋದು, ಇಲ್ಲ ಹೇಗೆ ವಾಟ್ರಿಂಗ್ ಮಾಡ್ತೀನಿ ಅನ್ನೋದಾಗಿರ್ಬೋದು, ಎಲ್ಲದನ್ನು ಕೂಡ ನಾನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇದರಿಂದ ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡೋರಿಗೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ಅದರಿಂದನೇ ನಾನು ಯಾವುದೇ ವಿಡಿಯೋನ ಮಿಸ್ ಮಾಡದೆ ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ವಿಡಿಯೋನ ಮಿಸ್ ಆಗದೆ ನೀವು ಕೂಡ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ವಿಡಿಯೋ ಮಾಡ್ತಿರೋದು. ಸೊ ನೋಡಿ ನನ್ನ ಎಂಕರೇಜ್ ಕೂಡ ಮಾಡಿ. ಇದು ನೋಡ್ತಿದ್ದೀರಲ್ಲ, ಹೀರೆಕಾಯಿ. ಇದು ಮೊದಲನೇ ಹೀರೆಕಾಯಿ ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ. ಸೊ ಇದಕ್ಕೂ ಮುಂಚೆ ಒಂದು ಹಾರ್ವೆಸ್ಟ್ ಮಾಡಿದ್ದೆ ಅನಿಸುತ್ತೆ. ಇದು ನೆಕ್ಸ್ಟ್ ಇನ್ನೊಂದು. ಸೊ ಈ ಸೀಡ್ಸ್ ಕೂಡ ಅಷ್ಟೇ ನನಗೆ HG ಟೀಮ್ ಅಂದರೆ ಹ್ಯಾಪಿ ಗಾರ್ಡನರ್ಸ್ ಟೀಮ್ ಕಡೆಯಿಂದ ಬಂದಿದ್ದು. ಡೋನರ್ಸ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಟ್ ನಮ್ಮ ಟೆರೆಸ್ಸು ಓಪನ್ ಟೆರೆಸ್ ಅಲ್ಲ. ಸೊ ಬಿಸಿಲು ಕಡಿಮೆ ಇರುತ್ತೆ, ಹಾಫ್ ಡೇ ಅಷ್ಟೇ ಬಿಸಿಲು ಬರುತ್ತೆ. ಸೊ ಅದರಿಂದ ಸ್ವಲ್ಪ
ಹೀಲ್ಡ್ ಕಡಿಮೆ ಅನ್ಬೋದು. ಆವಾಗವಾಗ ಒಂದು ಹೀರೆಕಾಯಿ ಅಂತೂ ಬರ್ತಿದೆ. ತುಂಬಾ ಖುಷಿಯಾಗುತ್ತೆ. ನಾವು ಬೆಳೆಸಿ ನಾವು ಹಾರ್ವೆಸ್ಟ್ ಮಾಡಿ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಖುಷಿಯಾಗುತ್ತೆ. ನೋಡಿದ್ರಿ ಅಲ್ಲ, ಇದು ನೆಕ್ಸ್ಟ್ ಇನ್ನೂ ಒಂದು ದಿನ ಸೇಮ್ ಫ್ಲವರ್ಸ್. ಇದು ತುಂಬಾ ಫ್ಲವರ್ಸ್ ಬರ್ತಿದೆ. ಆ್ಯಕ್ಚುಯಲ್ ಆಗಿ ಇದಕ್ಕೆ ಡಿಸೆಂಬರ್ ಫ್ಲವರ್ಸ್ ಅಂತ ತೆಲುಗುಲಿ ಕರೀತಾರೆ. ಯಾಕೆ ಅಂದರೆ ಆಲ್ಮೋಸ್ಟ್ ನವಂಬರ್ ಡಿಸೆಂಬರಲ್ಲಿ ತುಂಬಾ ಹೂ ಬರುತ್ತೆ ಅಂತ. ಬಟ್ ನೋಡಿ, ಇನ್ನೂ ಡಿಸೆಂಬರ್ ಬಂದೇ ಇಲ್ಲ, ಆಲ್ರೆಡಿ ತುಂಬಾ ಹೂ ಬರ್ತಿದೆ. ಇದು ಸ್ಟೆಮ್ ಕಟ್ಟಿಂಗಿಂದ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸೀಡ್ಸ್ ಕೂಡ ನಾನು ಈ ಸರಿ ಟ್ರೈ ಮಾಡ್ತೀನಿ. ಸೀಡ್ಸ್ ಥ್ರೂ ಬೆಳೆಯುತ್ತೆ ಅನ್ನೋದಾದರೆ ನಾನು ಸೀಡ್ಸ್ ಕೂಡ ಸೇವ್ ಮಾಡ್ತೀನಿ. ನನ್ನ ಹತ್ರ ಇದು ಮತ್ತು ಇನ್ನೊಂದು ರೆಡ್ ಡಿಸೆಂಬರ್ ಅಂತ ಕರಿತೀವಲ್ಲ, ರೆಡ್ ಸ್ಫಟಿಕ, ಅದು ಕೂಡ ಇದೆ. ಸೊ ಎರಡದು ಕೂಡ ನಾನು ಸೀಡ್ಸ್ನ ಸೇವ್ ಮಾಡ್ತೀನಿ. ಸೀಡ್ಸ್ ಥ್ರೂ ಬೆಳೆಯೋಕ್ಕಾಗುತ್ತೆ ಬರುತ್ತೆ ಅನ್ನೋದಾದರೆ ನಾನು ಸೀಡ್ಸ್ನ ನಿಮಗೂ ಕೂಡ ಹಂಚ್ತೀನಿ. ಸೊ ನೀವು ಸೀಡ್ಸ್ ನಾನು ಗಿವ್ ಅವೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಸೀಡ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ವಿಡಿಯೋ ನೋಡಿ ಎಂಕರೇಜ್ ಮಾಡೋರಿಗೆ ಮಾತ್ರನೇ ಸೀಡ್ಸ್ನ ಕೊಡ್ತೀನಿ ನಾನು. ಸೊ ನೋಡಿದ್ರಿ ಅಲ್ಲ, ಇದು ರೆಡ್ ಕಲರು. ಸೊ ಒಂದೇ ಒಂದು ಹೂವಿಟ್ಟಿದೆ. ಅದು ಕೂಡ ಸ್ಟೆಮ್ ಕಟ್ ಮಾಡಬೇಕು. ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ, ಯಾರಿಗಾದರೂ ಕೊಡೋಣ ಅಂತ ಕಟ್ ಮಾಡುವಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ಆಗ ಯಾರಿಗೆ ಬೇಕೋ ಅವರು ತೊಗೋಬೋದು. ಇದು ನೋಡ್ತಿದ್ದೀರಲ್ಲ, 8 ಇಂಚ್ ಪಾಟ್ ಇದು. ಈ ಥರ ನಾನು ಪಾಟು ಒಳಗಡೆ ಅಂದರೆ ಕೆಳಗೆ ತಳಭಾಗಕ್ಕೆ ಸ್ವಲ್ಪ ತೆಂಗಿನ ಚಿಪ್ಪನ್ನು ಹಾಕಿದ್ದೀನಿ. ಹಾಗೆಯೇ ಕಡಲೆಕಾಯಿ ಸುಲಿದ ಮೇಲೆ ಚಿಪ್ಪೆ ಇರುತ್ತಲ್ಲ, ಆ ಚಿಪ್ಪೆ ಕೂಡ ಹಾಕಿ ಮಣ್ಣನ್ನ ತುಂಬಿದ್ದೀನಿ. ಬರೀ ಮಣ್ಣಲ್ಲ, ಇದು ಸಾಯಿಲ್ ಮಿಕ್ಸು. ನಾನು ಯೂಶ್ವಲಾಗಿ ತೋರಿಸ್ತೀನಲ್ಲ, ಸೇಮ್ ಸಾಯಿಲ್ ಮಿಕ್ಸು, ಲೈಕ್ 1:1:1 ರೇಷಿಯೋದಲ್ಲಿ ಕೋಕೋಪೀಟು, ಕಂಪೋಸ್ಟು, ಹಾಗೆ ಗಾರ್ಡನ್ ಸಾಯಿಲ್ನ ತೊಗೊಂಡಿದ್ದೀನಿ. ಇದು ಎಲ್ಲದನ್ನು ನನ್ನ ಹತ್ರ ಎಗ್ಶೆಲ್ಸು ಕೂಡ ಇತ್ತು, ಅದನ್ನು ಕೂಡ ಕ್ರಷ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಎಪ್ಸಮ್ ಸಾಲ್ಟನ್ನು ಹಾಕಿದ್ದೀನಿ, ಹಾಗೆ ನಿಂಬೆ ಪೌಡರ್ನ ಹಾಕಿದ್ದೀನಿ. ಇಲ್ಲಿ 8 ಇಂಚ್ ಪಾಟ್ ಇದೆ, ಹಾಗೆಯೇ 10 ಇಂಚ್ ಪಾಟ್ ಇದೆ. ಆ ಎರಡಕ್ಕೂ ಕೂಡ ಫುಲ್ಲು ನಾನು ತುಂಬಿಸಿಟ್ಟಿದ್ದೀನಿ ಮಣ್ಣನ್ನು. ಏಕೆ ಅಂದರೆ ನಮ್ಮ CTG ಕಡೆಯಿಂದ ನಮಗೆ ಸೇವಂತಿಗೆ ಸ್ಯಾಂಪ್ಲಿಂಗ್ಸ್ನ ತೊಗೋತಾ ಇದ್ವಿ. ಸೊ ಅದನ್ನು ನಡಲಿಕ್ಕೆ ಅಂತ ನಾನು ಈ ಪಾಟನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ರೋಸ್ ಗಿಡ ಹೊಸದಾಗಿ ತಂದಿರುವಂಥದ್ದು. 4 ಶೇಡ್ಸ್ ರೋಸಿನ ಗಿಡ ತೊಗೊಂಬಂದಿದ್ದೀವಿ. ಸೊ ಹೊಸದಾಗಿ ತಂದ ಮೇಲೆ ಈ ಥರ ಹೂ ಏನಾದರೂ ಇದ್ದರೆ ಹಾರ್ವೆಸ್ಟ್ ಮಾಡೋದು ಬೆಟರ್. ಯಾಕೆಂದರೆ ನಾವು ಗಿಡಕ್ಕೆ ಸ್ಟ್ರೆಸ್ ಕೊಡದೇ ಇರೋ ಥರ ನೋಡ್ಕೋಬೋದು. ನೋಡ್ತಿದ್ದೀರಲ್ಲ, ಈ 4 ಗಿಡಗಳನ್ನ ಹೇಗೆ ನಾನು ರೀಪಾಟ್ ಮಾಡ್ತೀನಿ, ಹೇಗೆ ನಾವು ನರ್ಸರಿಯಿಂದ ತಂದ ಗಿಡಗಳನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ವಿಡಿಯೋಗಳನ್ನ ನೋಡ್ತಾ ಇರಿ, ಫಾಲೋ ಮಾಡ್ತಾಯಿರಿ. ನೋಡಿದ್ರಿ ಅಲ್ಲ, ಈ 3 ರೋಸ್ ಹೂವನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ CTG ಗ್ರೂಪಿಂದ ನಾವು ತರಿಸ್ಕೊಂಡ ಸೇವಂತಿಗೆ ಹೂವಿನ ಗಿಡಗಳು, ಹಾಗೆಯೇ ಇದು ತೊಂಡೆಕಾಯಿ ಸ್ಟೆಮ್ ಕಟ್ಟಿಂಗ್ಸು, 3 ತೊಂಡೆಕಾಯಿ ಸ್ಟೆಮ್ ಕಟ್ಟಿಂಗ್ಸು, ಹಾಗೆಯೇ 30 ವೆರೈಟಿ ಸೇವಂತಿಗೆ ಸ್ಯಾಂಪಲಿಂಗ್ಸ್ನ ನಾನಿಲ್ಲಿ ಎಲ್ಲ ಪಾಟಲ್ಲೂ ನಾನು ಆಲ್ರೆಡಿ ಪ್ಲ್ಯಾಂಟ್ ಮಾಡಿದ್ದೀನಿ. ಇದು ಪ್ಲ್ಯಾಂಟ್ ಮಾಡುವಾಗ ರಾತ್ರಿ 10 ಗಂಟೆ ಆಗಿತ್ತು. ನಾನು ಪ್ಲ್ಯಾಂಟ್ ಹೇಗೆ ಮಾಡಿದೆ ಅನ್ನೋದು ವಿಡಿಯೋ ಮಾಡಿಲ್ಲ, ಬಟ್ ನಾನು ನಿಮಗೆ ಸಾಯಿಲ್ ಮಿಕ್ಸ್ ಹೇಗೆ ಮಾಡಿದೆ ಅಂತ ತೋರಿಸಿದ್ದೀನಿ ಅಲ್ಲ. ಸೊ ನಿಮಗೆ ಈ ಗಿಡಗಳ ಮುಂದಿನ ಅಪ್ಡೇಟ್ಗಾಗಿ ನನ್ನ ವಿಡಿಯೋನ ಫಾಲೋ ಮಾಡ್ತೀರಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.